ಆ ಕಾಲದ ಗಾಡಿ ನಮ್ ಕೈಗೆ ಸಿಕ್ಕಿದೆಯಲ್ಲ ಅನ್ನೋ ಖುಷಿಲಿ ಇದಕ್ಕ ಪೆಟ್ರೋಲ್ ಹಾಕ್ಸ ಮುಂದಿಲ್ ಗೈಸ್ ಅದ್ರ ಹಿಂದ್ ಕಡೆ ಇದೆ ಅವು ಈ ತರ ಸ್ಕ್ರಿಪ್ಟ್ ಮಾಡಿಲ್ಲ ನಡು ರಸ್ತೆಯಲ್ಲಿ ಇವಾಗ ಪೆಟ್ರೋಲ್ ಸಮಾಧಾನ ಖಾಲಿ ಆಗಿದೆ. ಆಗಿದೆ ಮಳಿ ಬಂತಣ ಬರ್ಲಿ ಬರ್ಲಿ ಮೂರು ಯಾವ್ದಂತ ಕಮೆಂಟ್ ಹಾಕಿ ಅಲ್ಲಿಗೆ ಕಳ್ಸಿಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಡೌಟ್ ಅನ್ಸುತ್ತೆ ಬಿಗ್ನರ್ಸಿಗೆ ಮೋಟಿವೇಶನ್ ಸಿಕ್ತು ಒಂದು. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಹೊಸ ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವಾಗ ಒಂದು ಹೊರಗಡೆ ಶೂಟ್ ಮಾಡೋದಿದೆ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಬನ್ನಿ ಮುಂದಿನ ಕತೆ ಏನು ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ. ಶಿವಣ್ಣ ಇದಾರೆ ನೋಡಿ ನಮ್ ಜೊತೆ. ಹಾಯ್ ಅವ್ರದ್ದು ಒಂದು ವಿಡಿಯೋ ಮಾಡಕ್ ಬಂದಿದೀವಿ ಗೈಸ್. ಜಿಡಿ ಬೈಕ್ ಇಂದು ಮುಂದಕ್ಕೆ ಹೋಗಲ್ದಪ್ಪ, ಸ್ಟಾರ್ಟ್ ಆಗತ್ತೆ. ವಿಡಿಯೋ ಮಾಡಕ್ ಬಂದಿದೀವಿ, ಅವ್ರದ್ದು ಯೂಟ್ಯೂಬ್ ವಿಡಿಯೋ ಮಾಡಕ್ ಬಂದಿದೀವಿ. ಗೇರ್ ನೋಡಿ ಕ್ಲೈಮೇಟ್ ಇದು ಮಳೆ ಹೊಡೆದು ಇವಾಗ ಸ್ವಲ್ಪ ಇದಾಗಿದೆ. ಈಗ ಇದು ಗೇಟ್ ಸ್ಕೂಲ್ ಇವಾಗ ಸ್ವಲ್ಪ ಬಿಸಿಲು ಬಂದು ಹೋಗಿದೆ. ಬೈಕು ನಾವು ಇವತ್ತು ಬೈಕ್ ಯಾವ್ದಂದ್ರೆ ಎಜಿಡಿ ಅಲ್ಲಿದ್ದಾರೆ ಶಿವಣ್ಣ ಅವರು. ಇಲ್ಲಿ ನಾವು ತಗೊಂಡ್ಬಂದಿದ್ವಿ ಬೈಕ್ ನ ಈ ಕಡೆಗೆ ಹಂಗೆ ಓಡ್ಸೋಣ ತಂದು ಯಾಕೋ ಬೈಕ್ ಆಫ್ ಆಗ್ತಿದೆ, ಅಲ್ಲಿ ನಿಲ್ಲಿಸಿ ಆ ಬೈಕ್ ಓನರಿಗೆ ಕೇಳ್ತಾ ಇದೀವಿ ಏನು ಎಂತ ಅಂತ ಬೈಕಿಂದು. ಇಲ್ಲಿ ಯಾವ್ದೋ ತೋಟ ಇದೆ ಗೈಸ್, ನಾಯಿಗೆ ಇದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ನಾ ಇಲ್ಲ ನೋಡಿ, ಇಲ್ಲಿ ಯಾವ್ದೋ ತೋಟ ಇದೆ. ಯಾವ್ದು ಇದು? ಮಾವಿನ ಹಣ್ಣಿಂದ ಗೈಸ್, ಮಾವಿನ ಹಣ್ಣಿನ ತೋಟದ ಹತ್ರ ನಿಲ್ಸಿದೀವಿ ಇಲ್ಲಿ ಬೈಕ್ ನ. ಏನ ಏನಾಯ್ತು ಗೈಸ್, ಮಳೆ ಬರೋ ತರ ಬಂತು ನೋಡಿ. ಒಂದೊಂದೇ ಹನಿ ಬೀಳ್ತಾ ಇದೆ. ನಮ್ ಶಿವಣ್ಣ ಅವರು ಬೈಕ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್. ಇವಾಗ ಅಲ್ಲಿ ಎಲ್ಲರ ಹೋಗಿ ನಿಲ್ಕೊಳಕ್ ಬೆಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಮಾಡ್ತೀನಿ ಟೀಕೆ ಮಾಡ್ತೀನಿ. ಮಳಿ ಬಂತಣ. ಬರ್ಲಿ ಮಳೆ ಬರ್ಬೇಕಪ್ಪ. ರೈತರು ಮಳೆ ಬಂದ್ರೇನೆ ರೈತರು ಇದ್ರೇನೆ ನಾವು, ನಾವಿದ್ರೇನೆ ನೀವು, ನೀವಿದ್ರೇನೆ ನಾವು. ಅಣ್ಣ ಗೈಸ್, ಶಿವಣ್ಣ ಅವ್ರು ಎಷ್ಟು ಪ್ರಿಪೇರ್ ಆಗಿ ಬಂದಿದಾರ ಅಂದ್ರೆ ಸ್ವಲ್ಪ ತೋರಿಸ್ತೀನಿ ಅಣ್ಣ. ಸ್ಕೂಪ್ ಕೊಡ್ತೀರಾ ನಿಮ್ಗೆ? ಹಂಗಲ್ಲ ಅಣ್ಣ, ಹಿಂಗಷ್ಟ ತೋರಿಸ್ತೀನಿ ಅಷ್ಟ. ಗೈಸ್, ನಾವು ಈ ತರ ಸ್ಕ್ರಿಪ್ಟ್ ಮಾಡಿಲ್ಲ. ಇಲ್ಲ ಇಷ್ಟ ಅಣ್ಣ ನೋಡಿ ಗೈಸ್, ತೋರ್ಸ್ತಾ ಇದಾರೆ. ಅದ್ರ ಹಿಂದ್ ಕಡೆ ಇದೆ, ಅವ್ರು ತೋರಿಸ್ತಾ ಇಲ್ಲ. ಸುಳ್ಳು ಎಲ್ಲ ಸುಳ್ಳು. ಏನಿಲ್ಲ, ಮನೆ ರೇಷನ್ ಇಂದು ಸ್ಕ್ರಿಪ್ಟ್ ಅಂತ ಹೇಳ್ತಿದಾರೆ ಅಷ್ಟೇ. ಬಾ ಗೈಸ್, ಮಳೆ ಬರೋ ತರ ಆಯ್ತು ಗೈಸ್. ಅಣ್ಣ ಸ್ಟಾರ್ಟ್ ಮಾಡೋಣ, ಹೋಗೋಣ. ಎಜಡಿ 1987 ಅಣ್ಣ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಂಗ್ಲಿಷ್ 1987 ಮಾಡ್ಲ್ ಇದು ಬೈಕು. ಎಲ್ಲ ನಾನೇ ಇಂಟ್ರೊಡಕ್ಷನ್ ಕೊಟ್ಬಿಡಂಗ ಆಗ್ಬಿಡುತ್ತೆ, ಬೇಡ. ನೀನೇ ಮಾಡ್ಬಿಟ್ಟು ಇಲ್ಲಿದೆ ನೋಡಿ, ನಾವು ಈ ಗಾಡಿನ ಇವತ್ತು ಶೂಟ್ ಮಾಡಕ್ ಬಂದಿರೋದು ಯೂಟ್ಯೂಬ್ ವಿಡಿಯೋಗೆ. ಶಿವಣ್ಣ ಅವ್ರ ಚಾನಲ್ಗೆ ಬಂದಿದೀವಿ. ಇಲ್ಲಿ ನೋಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ ಬೈಕು. ಟ್ರೈ ಮಾಡ್ತಾ ಇದ್ದಾರೆ ಶಿವಣ್ಣ ಅವರು. ನೋಡಿ ಗೈಸ್, ನೇಚರು ಪ್ರತಿ ಸಲ ನೇಚರ್ ಬಗ್ಗೆ ಮಾತಾಡ್ತೀನಿ, ಗೊತ್ತಿಲ್ಲ. ನೇಚರ್ ನೋಡಿದಾಗ ಹೇಳ್ಬೇಕು ಅನ್ಸುತ್ತೆ, ಅದಕ್ಕೆ ಹೇಳ್ತೀನಿ ಅಷ್ಟೇ. ನೋಡಿ ಇಲ್ಲಿ ಮಳೆ ಒಂದ್ ಬಂದ್ರೆ ಸೂಪರ್. ಏಣ ಯಾಕಣ ಯಾಕಿಲ್ಲ ವಿಡಿಯೋ ಮಾಡೋಣ. ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ. ಸ್ಟಾರ್ಟ್ ಆಗುತ್ತೆ, ಇದ್ರಾಗ ವಿಡಿಯೋ ಮಾಡ್ಬೋಣ. ಇಲ್ಲೇ ಬಾ ನೋಡಿ ಗಾಯ್ಸ್, ಕಾನ್ಫಿಡೆನ್ಸ್. ಏಣ ಕಾನ್ಫಿಡೆನ್ಸ್ ಇದ್ರೇನೆ ಎಲ್ಲ ಮಾಡಕ್ಕಾಗೋದು. ಬಾ ನಮಗೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕಾನ್ಫಿಡೆನ್ಸ್ ಜಸ್ಟ್ ಓವರ್ ಇರಬಾರ್ದು ಅಷ್ಟೇ. ನಮಗೊಂದು ಅರ್ಧ ಕೆಜಿ ಕೊಡ್ತೀರಾ ನಿಮ್ ಕಾನ್ಫಿಡೆನ್ಸ್? ಇವಾಗ ನೋಡ್ತಿದಾರಲ್ಲ, ಸಬ್ಸ್ಕ್ರೈಬರ್ ಯಾರಿಗೆ ಜಾಸ್ತಿ ಇದಾರೆ, ಯಾರಿಗೆ ಕಡಿಮೆ ಇದ್ದಾರೆ, ಬ್ಲಾಗ್ಸ್ ಯಾರು ಜಾಸ್ತಿ ಮಾಡಿದ್ದಾರೆ, ಯಾರು ಕಡಿಮೆ ಮಾಡಿದ್ದಾರೆ, ಬಿಗಿನಿಂಗ್ ಇರೋದು ಯಾರು, ಫ್ರೆಶರ್ ಯಾರು, ಆಮೇಲೆ ಎಕ್ಸ್ಪೀರಿಯನ್ಸ್ ಇರೋರು ಯಾರು ಅಂತ ನಿಮ್ಗೆ ಗೊತ್ತು. ನನಗೆ ಚೆನ್ನಾಗಿ ಫಾಲೋವರ್ಸ್ ಹೇಳ ಇಲ್ಲ ಗೈಸ್, ಅದೆಲ್ಲ ಇರ್ಬೋದು. ಇವಾಗ ಇವ್ರು ಸ್ಟಾರ್ಟ್ ಮಾಡಿದ್ರೆ ನಿಲ್ಸಲ್ಲ, ಅದನ್ನ ಹೇಳಿ ಗೈಸ್. ಈಗ ಇವ್ರು ಸ್ಟಾರ್ಟ್ ಮಾಡಿದ್ರೆ ನಿಲ್ಸಲ್ಲ, ಅದು ಕರೆಕ್ಟ್. ಸಪೋರ್ಟ್ ಇರ್ಬೇಕು. ನಿಲ್ಸಲ್ಲ ಅಂತ ಅದಲ್ಲ, ಸಪೋರ್ಟ್ ಇದ್ರೆ ನಾನಂತಲ್ಲ, ಯಾರು ನಿಲ್ಸಲ್ಲ. ಸಪೋರ್ಟ್ ಇಲ್ಲ ಅಂದ್ರೆ ಮಾತ್ರ ಡಿಮೋಟಿವೇಟ್ ಆಗಿ ನೆಗೆಟಿವ್ ಥಾಟ್ಸ್ ಬಂದು ನೆಗೆಟಿವ್ ಯೋಚನೆ ಮಾಡಿ ಅರ್ಧಕ್ಕೆ ಬಿಡೋ ಚಾನ್ಸ್ ಇರ್ತದೆ. ಬಟ್ ನಾನು ಆ ತರ ಮಾಡಲ್ಲ.
ಬಹಳ ಜನ ಕೇಳೋದಿಷ್ಟೇ, ಏನಾದ್ರು ಮಾಡ್ಬೇಕನ್ನಿಸ್ತಾರೆ ಸ್ವಂತವಾಗಿ ಮಾಡ್ರಿ, ಏನಾದ್ರು ಕೇಳ್ಬೇಕನ್ನಿಸ್ತಾರೆ ನಿಮ್ ತರನೇ ಪಾಸಿಟಿವ್ ಥಾಟ್ಸ್ ಕೊಡೋರ ಹತ್ರ ಕೇಳ್ರಿ. ಅದು ಬಿಟ್ಟು ಅವ್ರು ಇವ್ರ ಹತ್ರ ಕೇಳಕ್ ಹೋಗ್ಬೇಡ್ರಿ, ಮಾಡೋದು ಮಾಡಕ್ಕಾಗಲ್ಲ. ಇಷ್ಟೇ ನನ್ನ ಅನುಭವದ ಮಾತುಗಳಿದು. ಬಟ್ ಇರ್ಬೇಕು, ಆ ತರನೇ ಇರ್ಬೇಕು. ಮಾಡಲ್ಲ ಅಂತ ಹೇಳೋರಿದ್ರೇನೆ ಮಾಡಕ್ಕಾಗೋದು. ನಿನ್ ಕೈಲಿ ಮಾಡಕ್ಕಾಗಲ್ಲ ಅಂತ ಹೇಳಿ ನೀನ್ ಅವ್ರು ಹೇಳೋದು ನೀವ್ ಕೇಳಿದ್ರೆ ನಿಮ್ ಕೈಲಿ ಏನೋ ಮಾಡಕ್ಕಾಗಲ್ಲ. ಇಷ್ಟೇ. ಹೌದಾ? ನೋಡಿ ಗೈಸ್, ಬಿಗ್ನರ್ಸಿಗೆ ಮೋಟಿವೇಶನ್ ಸಿಕ್ತು ಒಂದು. ಗೈಸ್ ಮಳೆನೂ ಸ್ವಲ್ಪ ಸ್ವಲ್ಪ ಬೀಳ್ತಾ ಇದೆ. ಅದ್ರಲ್ಲಿ ಸೂರ್ಯನು ನೋಡಿಲ್ಲಿ ಕಾಣಿಸ್ತಾರ ನನ್ಗೆ. ಇವತ್ತು ನಮ್ಮೂರಲ್ಲಿ ಇದ್ದಾರೆ ಸೂರ್ಯ. ನಿಮ್ಮೂರು ಯಾವ್ದಂತ ಕಮೆಂಟ್ ಹಾಕಿ, ಅಲ್ಲಿಗೆ ಕಳ್ಸಿಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಏನ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವ್ರದ್ದು ವಿಡಿಯೋ ಶೂಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ, ಬನ್ನಿ ಇಲ್ಲಿ. ಗೈಸ್ ನಾವು ಗಾಡಿ ತರೋ ನೆಪದಲ್ಲಿ ಇದಕ್ಕೆ ಪೆಟ್ರೋಲ್ ಹಾಕ್ಸ ಮುಂದಿಲ್ಲ ಗೈಸ್. ಅದಕ್ಕೆ ಇಲ್ಲಿ ಖುಷಿ ಖುಷಿ ಎಕ್ಸೈಟ್ಮೆಂಟ್. ಈ ತರ ಲೆಜೆಂಡ್ ಗಾಡಿ ನಮ್ ಕೈಗೆ ಸಿಕ್ಕಿದೆಯಲ್ಲ, ಅದನ್ನ ನಿಮಗೆ ತೋರ್ಸೋ ಎಕ್ಸೈಟ್ಮೆಂಟ್ ಅಲ್ಲಿ ಪೆಟ್ರೋಲ್ ಮುಂದೆನೆ ಬಂದಿದ್ವಿ, ಪೆಟ್ರೋಲ್ ಹಾಕ್ಸಕ್ ಮಾಡ್ತಾ ಗಾಡಿ ತರೋ ಇದ್ರಲ್ಲಿ ನಾವು ಪೆಟ್ರೋಲ್ ತಗೊಂಬಂದಿಲ್ಲ, ಪೆಟ್ರೋಲ್ ಬಂಕ್ ಮುಂದೆನೆ ಬಂದಿದೀವಿ. ಮತ್ತೆ ಅದು ನೆನಪಾಗಿಲ್ಲ, ಅದಕ್ಕೆ ಇಲ್ಲಿ ರೋಡಲ್ಲೇ ನಿಂದ್ರಿಸಿದ್ವಿ ಬೈಕ್ನ. ನಾವೇನೋ ಬೈಕ್ ಏನೋ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ವಿ. ಅದು ಪೆಟ್ರೋಲ್ ನೋಡಿದ್ರೆ ಫುಲ್ ಟ್ಯಾಂಕ್ ಎಲ್ಲ ಫುಲ್ ಕ್ಲೀನ್ ಇದೆ, ಒಂದ್ ಹನಿನೂ ಇಲ್ಲ ಪೆಟ್ರೋಲ್ ಎಂದು. ಅದಕ್ಕೆ ಇವಾಗ ಮನು ಅಂತ ಇದ್ದಾನೆ, ಅವರಿಗೆ ಫೋನ್ ಹಚ್ಚಿ ಪೆಟ್ರೋಲ್ ತರ ಕೇಳಿದೀವಿ. ಫೋನು ಕೂಡ ಚಾರ್ಜ್ ಖಾಲಿ ಆಗ್ತಾ ಬರ್ತಾ ಇದೆ. ಸೊ ನೋಡುವ ಇವಾಗ. ಟೈಮ್ ಖರಾಬ್ ಇದೆ, ಅದನ್ನ ನೆವರ್ ಗಿವ್ ಅಪ್, ಬಿಡಲ್ಲ, ಮಾಡೇ ಮಾಡ್ತೀನಿ. ಈ ಗಾಡಿ ಯಾವ್ದು ಅಂತ ನಿಮ್ಗೆ ತೋರಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಿದೆ ಅಲ್ಲ, ಅದ್ರಲ್ಲಿ ಹೋಗಿ ನೋಡಿ, ಬರುತ್ತೆ. ಹಂಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು, ಏನಾದ್ರು ಸಕ್ಸಸ್ ಆಗ್ಬೇಕು ಅಂದ್ರೆ ಈ ತರ ಬರ್ತಾ ಇರ್ತವೆ, 108 ವಿಘ್ನಗಳು ಬರ್ತಾ ಇರ್ತಾವೆ, ಹೋಗ್ತಾ ಇರ್ತವೆ. ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು, ಬಿ ಸ್ಟ್ರಾಂಗ್ ಅಷ್ಟೇ. ಬರ್ಲಿ ಅನ್ಬೇಕಾದ್ರೆ, ಬರ್ಲಿ ಅನ್ನೋ ತರ ಇದ್ರೆ ಅದು ಬರಕ್ ಹೆದರುತ್ತೆ. ಇಷ್ಟಕ್ಕೆ ನಾವು ಗಿವ್ ಅಪ್ ಮಾಡ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಪೆಟ್ರೋಲ್ ಕಾಲಾಗಿದೆ, ಬೇರೆ ಏನಾಗಿಲ್ಲ. ಏನೋ ಗಾಡಿ ಸಿಕ್ಕಿರೋ ಖುಷಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಈ ತರ ಇದು ಹಳೆ ಜಮಾನದ ಗಾಡಿ. ರಾಜ್ಕುಮಾರ್ ಅನ್ನೋರು ಆ ಕಾಲದ ಗಾಡಿ ನಮ್ ಕೈಗೆ ಸಿಕ್ಕಿದೆಯಲ್ಲ ಅನ್ನೋ ಖುಷಿಲಿ ಮರ್ತೋಗ್ಬಿಟ್ಟಿದೆ ಅಷ್ಟೇ. ಇವಾಗ ಪೆಟ್ರೋಲ್ ತರ್ತಾ ಇದಾರೆ ಗೈಸ್, ಹಾಕ್ಸ್ಕೊಂಡು ನೋಡುವ. ಚಾರ್ಜ್ ಬೇರೆ ಖಾಲಿ ಆಗ್ತಾ ಬರ್ತಾ ಇದೆ, ಹೋಗಿ ಫುಲ್ ಚಾರ್ಜ್ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು, ಇನ್ನ ಪೆಟ್ರೋಲ್ ತಂದ್ಮೇಲೆ ನೋಡ್ಬೇಕಿನ್ನು. ಬನ್ನಿ ಇವಾಗ ಶೂಟ್ ಎಲ್ಲ ಮುಗಿಸ್ಕೊಳೋದು ಡೌಟ್ ಅನ್ಸುತ್ತೆ. ಡೌಟ್ ಅಂದ ತಕ್ಷಣ ಶಿವಣ್ಣ ಅವ್ರು ನೋಡಿ ಇರ್ಲಿ, ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ. ಇವತ್ತಲ್ಲ ಒಂದ್ ತಾಸ್ ಬಿಟ್ಟು 3:30 ಹಂಗ ಏಣ. ಬಟ್ ಇವತ್ತು ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಇವಾಗ ಹೆಂಗಣ ಹೋಗಿ ಮತ್ತೆ ಬರೋದ ಎಲ್ಲ ನಿಮಗೆ ಬಿಟ್ಟಿದ್ದು. ಪೆಟ್ರೋಲ್ ಹಾಕೊಂಡು ಫುಲ್ ಖಾಲಿ ಆಗ್ಬಿಟ್ಟಿದೆ ಬೈಕಲ್ಲಿ. ಪೆಟ್ರೋಲ್ ಹಾಕೊಂಡು ಸೀದಾ ಮನೆಗೆ ಹೋಗಿ ಸ್ವಲ್ಪ ಕೆಲ್ಸಗಳಿದೆ, ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರನೇ ಮಾಡಿದ್ರಾಯ್ತು ಅಂತ ಹೋಗ್ಬೇಕು ಇವಾಗ. ನಿನ್ನೆ ಮಾಡೋಣ ಅಂದ್ರೆ ಮಳೆ ಬಂತು ಗೈಸ್, ಅದಕ್ಕೆ ಮಾಡಕ್ಕಾಗಿಲ್ಲ. ಇವತ್ ಮಾಡೋಣ ಅಂದ್ರೆ ಪೆಟ್ರೋಲ್ ತಗೊಂಬಂದಿಲ್ಲ. ಅದಕ್ಕೆ ಇನ್ನೊಂದು ತಾಸ್ ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀವಿ ಗೈಸ್. ನಾವು ಅಲ್ಲಿಂದ ಮನೆಗೆ ಹೋಗಿ ಮನೆಯಿಂದ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಬೈಕ್ ವಿಡಿಯೋ ಶೂಟನ್ನು ಮುಗಿಸ್ಕೊಂಡಿದೀವಿ. ಇದು ನೋಡಿ, ನಾವು ಬೇರೆ ಆ ಪ್ಲೇಸಿಂದ ಈ ಕಡೆ ಬೇರೆ ಪ್ಲೇಸಿಗೆ ಬಂದಿದ್ದೀವಿ. ಇವಾಗ ಬೈಕ್ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋ ಸಮಯ. ಇವಾಗಾದ್ರೂ ನೋಡಿ ಗೈಸ್, ಅದು ಕ್ಲೈಮೇಟ್ ಯಾವ ಥರ ಇದೆ, ಸೇಮ್ ಅದೇ ಥರ ಇದೆ, ಒಂದೊಂದನಿ ಬೀಳ್ತಾ ಇದೆ. ಇಲ್ಲಿ ಶಿವಣ್ಣವರಿದ್ದಾರೆ, ಎಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಪಾಪ ರೆಸ್ಟ್ ಬೇಕನ್ಸುತ್ತೆ ಅಣ್ಣ. ಬೈಕ್ ಬಗ್ಗೆ ಎಲ್ಲ ಒಂದು ಅರ್ಧ ಗಂಟೆ ಇನ್ಫಾರ್ಮೇಶನ್ ತಿಳಿಸಿದ್ರು. ಪಾಪ ಅವರಿಗೆ ರೆಸ್ಟ್ ಬೇಕನು. ಆ ರೇಂಜಿಗೆ ನಾವೇನು ಸುಸ್ತಾಗಿಲ್ಲ, ಏನ ಆ ರೇಂಜಿಗೆಲ್ಲ ಸುಸ್ತಾಗಲ್ಲ. ಇದೆಲ್ಲ ನಮ್ಮ ಫಾಲೋವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ನಾವು ಮಾಡೋದೇ ಅವ್ರಿಗೋಸ್ಕರ. ಸುಸ್ತಾಯ್ತು ಅದಾಯ್ತು ಅಂದ್ರೆ ಈ ತರಕ್ಕೆಲ್ಲ ಸುಸ್ತೇ ಆಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರ್ಬೇಕು, ಅವ್ರ ಸಪೋರ್ಟ್ ನಮಗೆ ಬೇಕಷ್ಟೇ. ಒಟ್ಟು ಎಂಟರ್ಟೈನ್ಮೆಂಟ್ ನಿಮ್ ಕಡೆಯಿಂದ ಇನ್ಫಾರ್ಮೇಶನ್ ಸಿಗಬೇಕು. ಓ ಎಸ್ ಗೈಸ್, ಇವಾಗ ಇದ್ರ ಸೌಂಡ್ ತೋರ್ಸೋಣ ನೋಡಿ ಗೈಸ್. ಗೇರು ಕಿಕ್ ಎರಡು ಒಂದೇ ನೋಡಿ, ಹೊಡಿತಾ ಇದ್ದಾರೆ. 45 ವರ್ಷ ಗೈಸ್ ಬೈಕು. ನೋಡಿದ್ರಲ್ಲ ಸೌಂಡ್ ಹೇಗಿತ್ತಂತ.
ಸೌಂಡ್ ಮಾತ್ರ ಸೈಕ್ ಅನ್ಕೊಳ್ಳಿ ಗೈಸ್. ಇವಾಗ ರೆಡಿಂಗ್ ಇನ್ನೊಂದು ಐತಿ, ಬನ್ನಿ ಅದು ಸ್ಫೂಟ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಬನ್ನಿ ಕಾಣ ಏನಾತ್ ಪೆಟ್ರೋಲ್ ಖಾಲಿ. ಮತ್ತೆ ಖಾಲಿ ಮಾಡಿದ್ದಲ್ಲ ಗೈಸ್. ಇಲ್ಲಿ ನೋಡಿ ಇಲ್ಲಿ ಮತ್ತೆ ನಡು ರಸ್ತೆಯಲ್ಲಿ ಇವಾಗ ಪೆಟ್ರೋಲ್ ಸಮಾಧಾನ ಖಾಲಿ ಆಗಿದೆ, ಆಗಿದೆ. ಯಾಕಂದ್ರೆ ಪೆಟ್ರೋಲ್ ಖಾಲಿ ಆದ್ರೂ ಏನ್ ಬೇಜಾರಿಲ್ಲ. ವಿಡಿಯೋ ಕಂಪ್ಲೀಟ್ ಆಗಿದೆ ಅಷ್ಟೇ ಸಾಕು. ಇವಾಗ ಹಾಕ್ಸ್ಕೊಂಡು ಹೋಗ್ತೀವಿ, ಏನ್ ತೊಂದ್ರೆ. ಅಲ್ಲೇ ಇದೆ ಪೆಟ್ರೋಲ್ ಬಂಕ್, ಹೋಗಿ ಹಾಕ್ಸ್ಕೊಂಡ್ ಹೋಗ್ಬೋದು. ನಡು ರಸ್ತೆಯಲ್ಲೇ ಮತ್ತೆ ಖಾಲಿಯಾಗಿ ನಿಂತಿದೆ. ಇವಾಗ ಹಾಕ್ಸ್ಕೊಂಡ್ರೆ ಅಣ್ಣ ಈ 2 ಸ್ಟ್ರೋಕ್ ಗಾಡಿಲಿ ಪೆಟ್ರೋಲ್ ಅಂದ್ರೆ 100-200 ರೂಪಾಯಿದೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಳಂಗಿಲ್ಲ. ಹಾಕ್ಸಿದ್ರೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಯಾಕಂದ್ರೆ ಯಾವ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ಈ ಗಾಡಿಗಳಿಗೆಲ್ಲ. ಎಷ್ಟು ಮೈಲೇಜ್ ಬರುತ್ತೆ, ಯಾವ ತರ ಮೈಲೇಜ್ ಕೊಡುತ್ತೆ, ಆ ತರ ಕಂಪೇರ್ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಡ್ರಿ ನೀವು ಕೂಡ. 2 ಸ್ಟ್ರೋಕ್ ಅಲ್ಲಿ ನೀವು ಯಾರಾದ್ರೂ 2 ಸ್ಟ್ರೋಕ್ ಬೈಕ್ ಯೂಸ್ ಮಾಡ್ತಾ ಇದ್ರೆ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮೊದ್ಲೇ ಇಟ್ಕೊಳಕ್ ಹೋಗ್ಬೇಡ್ರಿ. 500 ಇಲ್ಲ 500 ಮೇಲೆ ಹಾಕ್ಸ್ಬಿಟ್ರೆ ಅಷ್ಟೇ. ನಾವು 2 ಟೈಮ್ ಎಲ್ಲ ಇದು ಹಾಕ್ಸಕತ್ತಿ. ಇವಾಗ ಹಾಕ್ಸಿದ್ರೆ 3 ಸಲ ಆಗುತ್ತೆ. ಇವಾಗ ಒನ್ ಡೇ ಅಲ್ಲಿ 3 ಸಲ ಪೆಟ್ರೋಲ್ ಹಾಕ್ತಾ ಇದ್ದೇನೆ. ಅದ್ ಎಷ್ಟು ಅಂತ ಹೇಳಲ್ಲ, ಬಟ್ ಈಗ ಇದೇ ತರ ಈ ಪೆಟ್ರೋಲ್ ಹಾಕ್ಸಿರೋದು ಬೇರೆ ಗಾಡಿಗೆ ಯಾವ್ದನ್ನ ಹಾಕ್ಸಿದ್ರೆ ನಾರ್ಮಲಿ 4 ಸ್ಟ್ರೋಕ್ ಗಾಡಿಲಿ ಒಂದು 120 ಕಿಲೋಮೀಟರ್ ಹೋಗ್ಬೋದು. ಒಂದು ವಾರ ಓಡಾಡ್ಬೋದಾಗಿತ್ತು ಅಷ್ಟೇ. ಒಂದ್ ವಾರ ಓಡಾಡ್ಬೋದಾಗಿತ್ತು ಗೈಸ್. ಈಗ 3ನೇ ಟೈಮ್ ಇವಾಗ ಹಾಕ್ಸ್ತಾ ಇರೋದು. 2 ಟೈಮ್ ಎಲ್ಲ ಹಾಕ್ಸಿ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ವಿ. ಇವಾಗ ಹಂಗೆ ಬರೋಣ ಅಂತ ಹೇಳಿ ಬಂದಿದೀವಿ. ಗಾಡಿ ಓನರ್ಗೆ ಫೋನ್ ಮಾಡಿ ಪೆಟ್ರೋಲ್ ತಗೊಂಬಂದ್ ಗಾಡಿ ತಗೊಂಡ್ ಹೋಗ್ಬಿಡುತ್ತೆ. ಕರ್ಕೊಂಡು ಹೋಗ್ಬೇಕಾ? ಅವ್ರ ಗಾಡಿ ಎಲ್ಲ ದಬ್ಬಂಗೆ ಇಲ್ಲ, ದಬ್ಬಲ್ಲ. ಪೆಟ್ರೋಲ್ ಬಂಕಿಗೆ ಬಾಟಲ್ ತಗೊಂಡು ಹಾಕ್ಸ್ಕೊಂಡ್ ಬರ್ತೀವಿ. ಬಾಟ್ಲ್ ಇಲ್ಲ ಇಲ್ಲ ಅಣ್ಣ, ಅಲ್ಲೇ ಹೊಸ್ತಲ್ಲಣ್ಣ, ನೀನೇ ಹೇಳ್ದೆ ಬಾಟ್ಲ್ ತೆಗ್ದಿಡಪ್ಪ, ಬಾಟ್ಲ್ ತೆಗ್ದಿಡ ಅಂತಂದ್ ಹೇಳ್ದೆ. ಇವನು ಬಾಟ್ಲನ್ನ ಫುಟ್ಬಾಲ್ ತರ ಹೋದ್ರೆ ಬಂದಿಲ್ಲ. ಶಿವಣ್ಣನ ಹೇಳಿದ್ ಗಾಯ್ಸ್ ಹೊಸ್ತ್ ಬಿಡ ಅಂತಂದ್ರೆ ಮತ್ತೆ ಹೊಸ್ತೆ ನಾನು. ಅಲ್ಲಿ ನಮ್ ಹುಡ್ಗ ಒಂದ್ ರೌಂಡ್ ಓಡಿಸ್ತೀನಿ ಅಂತಂದ್ ಹೇಳ್ದ. ಹೇಳಿದ ಪೆಟ್ರೋಲ್ ಖಾಲಿ ಆತ ಏನ್ ಮಾಡ್ತಾನೆ ಬಂದ. ಈ ಬೈಕ್ ನೋಡಿ ಅಣ್ಣ ನಾನೊಂದ್ ರೌಂಡ್ ಓಡಿಸ್ತೀನಿ ಅಂತಂದ್ ಹೇಳಿದ ನಮ್ ಹುಡ್ಗ. ಬರ್ತಾ ಇದ್ದಾನೆ, ಬಟ್ ಅವ್ನ್ ಟೈಮ್ ಚೆನ್ನಾಗಿಲ್ಲ, ಪೆಟ್ರೋಲ್ ಖಾಲಿ ಆಗಿದೆ. ಇವಾಗ ಈ ಬೈಕ್ ಓಡಿಸ್ತೀನಿ ಅಂದ್ರೆ ಅವನ ಹತ್ರನ ಪೆಟ್ರೋಲ್ ಹಾಕ್ಸೋಣ, ನೋಡೋಣ ಏನಂತಂದೇಳಿ ಹಾಕ್ಸಣ್ಣ. ಅದೇ ಇವಾಗ ಹೇಳ್ತೀನಿ, ಪೆಟ್ರೋಲ್ ಖಾಲಿ ಆಗಿದೆ, ಹಾಕ್ಸ್ಕೊಂಡು ಇಲ್ಲ ಒಂದ್ ರೌಂಡ್ ಓಡಿಸೋ ಅಂತ ಹೇಳ್ತೀನಿ. ಅವ್ನ ಹಾಕ್ಸಿದ್ರೆ ಒಂದ್ ರೌಂಡ್ ಕೊಡೋಣ, ಇಲ್ಲ ಬೇಡ. ಇಲ್ಲಂದ್ರೆ ಬೇಡ. ಇಲ್ಲ ಅಂದ್ರೆ ನಾವ್ ನಡ್ಕೊಂಡು ಹೋಗ್ತೀವಲ್ಲ, ನಾವ್ ನಡ್ಕೊಂಡು ಹೋಗಿ ಪೆಟ್ರೋಲ್ ತಗೊಂಡ್ ಬರ್ಬೇಕು. ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೇನೆ ಬೈಕ್. ಅಲ್ಲಿ ಸ್ಮಾರ್ಟ್ ಅಲ್ಲೇ ಹೋಗಿದ್ದೆ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ. ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯ್ತು. ನೋಡೋಣ ಇವಾಗ ಏನ್ ಹೇಳ್ತಾನೆ ಅಂತಂದೇಳಿ. ಸ್ಮಾರ್ಟ್ ಆಗಿ ಬಂದ ನೋಡಿ ಗೈಸ್. ತಾಣ ಸ್ಟಾರ್ಟ್ ಮಾಡ. ಇದು ನಮ್ದಲ್ಲಪ್ಪ, ಅದು ರಾಜದೂತ್ ಅಲ್ಲ, ಇದು HD ಜಾವಾ HD ಡಬಲ್ ಸೈಲೆನ್ಸರ್. ಕಿಕ್ ಕಿಕ್ ಗೇರ್ ತಮ್ಮ ಡಬಲ್ ಸೈಲೆನ್ಸರ್ ಎಂದು ಬುಲೆಟ್ ತರ ಇಲ್ಲ ಏನ್ ಅನ್ಸದೇನೆ, ಬಟ್ ಇದು ಅದಕ್ಕಿಂತ ಇದೇ ಡಬಲ್ ಸೈಲೆನ್ಸರ್, ಒರಿಜಿನಲ್ ಡಬಲ್ ಸೈಲೆನ್ಸರ್ ತಮ್ಮ. ಇದು ನೋಡಿಲ್ಲ ಹಿಂದೆ ಬಾ, 2 ಸೈಲೆನ್ಸರ್ ಇದು ನೋಡಿ. ಲೆಜೆಂಡ್ ಬುಲೆಟ್ ಬರೋಕಿನ ಮುಂಚೆನೆ ಬಂದಿರೋ ಗಾಡಿ ಇದು. 2 ಸ್ಟ್ರೋಕ್ ಅಂದ್ರೆ ಪಾಸಿಂಗ್ ಬರ್ತಿದ್ದಿಲ್ಲ. ಅಂದ್ರೆ 1990 ಏನು ಅಂಡರ್ ಏನಿದೆ ಅಲ್ಲ, ಅವಾಗ ಪಾಸಿಂಗ್ ಬರ್ತಿದ್ದಿಲ್ಲ. ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಅದು, ಅದ್ರ ಮೇಲೆ RC ಬುಕ್ ಮೇಲೆ ರಿಜಿಸ್ಟರ್ ಆಗೋದು. ಒಂದ್ ರೌಂಡ್ ಹೋಗುವ ಪೆಟ್ರೋಲ್ ಖಾಲಿ ಆಯ್ತು ಅಷ್ಟೇ, ಹಾಕ್ಸ್ಬಿಡೋಣ. ಬೆಳಗಿನ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.